ನಾವಿವತ್ತು ಮನೆ ಸಾಮಾನು ತರೋಕ್ಕೆ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ, ಮನೆಗೆ ಸಾಮಾನು ತರಬೇಕಿತ್ತು, ಹಾಗಾಗಿ ನಾವು ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಮಾರ್ಟ್ ಹೆಸರು ವಿಶಾಲ್ ಮಾರ್ಟ್ ಅಂತ. ನಾವು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಮಾಡಬೇಕಾಗಿತ್ತು ಅಂತ. ಹಾಗಾಗಿ ಸ್ಟಾರ್ಟಿಂಗ್ ಒಳಗಡೆ ಸುಮಾರು ಸಾಮಾನೇ ತಗೊಂಡು ನಂತರ ನಾನು ಅಯ್ಯೋ ವಿಡಿಯೋ ಮಾಡಬೇಕಾಗಿತ್ತಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಮಾಡಿದೆ. ಅರ್ಧ ಮುಗ್ದಾದ್ಮೇಲೆ ಲಾಸ್ಟ್ ಎಂಡಿಂಗ್ ಟೈಮಲ್ಲಿ ಮಾಡಿದೆ, ಹಾಗಾಗಿ ಸ್ವಲ್ಪನೇ ವಿಡಿಯೋ ಹಾಕ್ತಾಯಿದ್ದೀನಿ. ಇಲ್ಲಿ ನನ್ನ ಮಕ್ಕಳಿಗೆ ತುಪ್ಪ ಅಂದರೆ ತುಂಬ ಇಷ್ಟ, ಜೇನುತುಪ್ಪ. ಲಯನ್ ಹನಿ ತಗೊಂಡೆ, ಸೊಕ್ಕತ್ತಾಗಿತ್ತು. ಲಾಸ್ಟ್ ಡ್ರೈ ಫ್ರೂಟ್ಸ್ ತೊಗೋಬೇಕಾದ್ರೆ ನಾನು ವಿಡಿಯೋ ಮಾಡುತ್ತಿರೋದು, ಹಾಗಾಗಿ ಡ್ರೈ ಫ್ರೂಟ್ಸು ತಗೊಂಡೆ. ಅಲ್ಲಿಂದ ಮತ್ತೆ ನಮಗೆ ಮನೆಗೆ ಏನೇನು ಐಟಮ್ಸ್ ಬೇಕೋ ಆ ಐಟಮ್ಸ್ ತಗೊಂಡ್ವಿ ಮನೆ ಬಳಕೆಗಂತ. ಐಟಮ್ಸ್ ತಗೊಂಡಿದ್ದು ಕೊನೆಯಲ್ಲಿ ನಾನು ಡ್ರೈ ಫ್ರೂಟ್ಸು, ಮಕ್ಕಳಿಗೆ ಬಿಸ್ಕೆಟ್ಸ್ ಅವೆಲ್ಲ ಎತ್ಕೊಳಕ್ಕೆ ಹೋದೆ. ಅವಾಗ ಬಂದಿದ್ದು ವಿಡಿಯೋ ಮಾಡಬೇಕಾಗಿತ್ತು ಅಂತ. ಮನೆ ಸಾಮಾನು ತಗೋಬೇಕು ಅಂತಂದರೆ ಬಿಡ್ತಾರಾ? ಇಲ್ಲ, ಅವ್ರದ್ದೇ ಫಸ್ಟ್ ತಗೋಬೇಕು. ಅಮ್ಮ ಈ ಬಿಸ್ಕೆಟ್ ತಗೋ, ಅಮ್ಮ ಈ ಬಿಸ್ಕೆಟ್ ತಗೋ, ಅಮ್ಮ ಅದು ತಗೋ, ಇದು ತಗೋ. ಅಪ್ಪ ತಲೆನೋವು ಬಂದುಬಿಡುತ್ತೆ. ಅವ್ರಿಗೆ ಕರ್ಕೊಂಡು ಹೋಗೋದಕ್ಕಿಂತ ಬೆಸ್ಟ್ ನಾವೇ ಹೋಗಿ ಬಂದುಬಿಡ್ಬೋದು ಅನಿಸುತ್ತೆ. ಹಾಗೆ ಮಾಡಿಬಿಡ್ತಾರೆ. ಕರ್ಕೊಂಡು ಹೋದರೆ ಅನುಭವಿಸ್ಬೇಕು ಅಷ್ಟೇ. ಇನ್ನೊಬ್ಬರು ಇರಬೇಕು, ಇಲ್ಲ ಒಬ್ಬರೇ ಕರ್ಕೊಂಡು ಹೋದರೆ ಅನುಭವಿಸ್ಬೇಕು. ಅದು ಬೇಕು, ಇದು ಬೇಕು, ಒಂದೇ ಥರ ಇರುತ್ತಾ? ಎಲ್ಲ ಥರ ಇರುತ್ತೆ, ಎಲ್ಲನೂ ಬೇಕು ಅಂತಾರೆ. ಹೇಳ್ತಾ ಇದ್ದೀನಿ, ಮಕ್ಳಿಗೆ ಮಾತ್ರ ಕರ್ಕೊಂಡು ಹೋಗಬೇಡಿ. ಆ ಮಾರ್ಟ್ಗೂ ಕರ್ಕೊಂಡು ಹೋಗಿ, ಬಟ್ಟೆ ಶಾಪ್ಗೂ ಕರ್ಕೊಂಡು ಹೋಗ್ಬೇಕು. ನಾವು ಹೇಳೋದನ್ನು ಬಿಟ್ಬಿಟ್ಟು ಅವ್ರು ಹೇಳೋದೇ ತೊಗೋಬೇಕಾಗುತ್ತೆ. ಹಾಗಾಗಿ ನನಗಂತೂ ಸಖತ್ ತಲೆನೋವು ಬಂದುಬಿಡ್ತು. ಲಾಸ್ಟಿಗೆ ಅವರಿಬ್ಬರಿಗೂ ಆ ಕಡೆ ಕಳಿಸ್ಬಿಟ್ಟು ನಾನು ಮತ್ತೆ ಸಪ್ರೇಟಾಗಿ ನಾನು ಬಂದು ನನಗೆ ಪೂಜೆದ ಸಾಮಾನು ಬೇಕಿತ್ತು, ಅದು ಇದು ಅಂತೇಳಿ ಮನೆಗೆ ಸಾಮಾನು ಬೇಜಾನ್ ಬೇಕಲ್ವ. ಹಾಗಾಗಿ ಮನೆ ಸಾಮಾನು ತುಂಬ ತೊಗೊಂಡೆ. ನೋಡಿ, ಫಸ್ಟ್ ಕೊಡ್ತಾಯಿದ್ದೀನಿ ನೋಡಿ, ಲಗೇಜ್ ಗಾಡಿ ಅಂತೀವಿ ನಾವು. ಮಗುನ ಒಳಗಡೆ ಕುಂದರ್ಸ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ತಳ್ಕೊಂಡು ಹೋಗ್ತದೆ ನೋಡು. ತುಂಬಾ ಖುಷಿ ಪಡ್ತಾರೆ. ಬಟ್ ನಮ್ಮ ಚಿಕ್ಕವನಿದ್ದಾನಲ್ವ, ಅವನು ಹೇಳ್ತಿದ್ದ ನನಗೆ ಇದರಲ್ಲಿ ಕುಂದರ್ಸಮ್ಮ. ಇವನಿಗೆ ಕುಂದರ್ಸಿದ್ರೆ ಖಂಡಿತ ನಾನು ಅಲ್ಲಿ ಬೈಸ್ಕೊಂಡ್ಬಿಟ್ಟು ಫೈನ್ ಕಟ್ಬಿಟ್ಟು ಬರಬೇಕಾಗ್ತಿತ್ತು. ಎಲ್ಲ ತಗೊಂಡೆ. ಪೂಜೆ ಸಾಮಾನು ಬೇಕಾಗಿತ್ತು ನೋಡಿ. ಒಂದು ಸೆಟ್ ಇದು 1000 ಎಷ್ಟೋ ಸಮಥಿಂಗ್ ಇತ್ತು, ಬೇಕಿತ್ತು. ಪೂಜೆ ಸಾಮಾನು ತಟ್ಟೆನೇ ಬೇಕಿತ್ತು, ಬಟ್ ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂದ್ಕೊಂಡು ಬಂದೆ. ಯಾಕಂದರೆ ಜಾಗ ಇಲ್ಲ ಅಲ್ಲಿ. ಎಲ್ಲ ತಾಂಬಂದಿಟ್ಟು ಎಲ್ಲಿ ಇಡ್ತೀಯಾ, ಹಂಗೆ ಹಿಂಗೆ ಅಂತ ನಮ್ಮವ್ರು ಬೈತಿರ್ತಾರೆ. ಹಾಗಾಗಿ ತಗೊಳ್ಳಿಲ್ಲ ಅದನ್ನು. ನೋಡಿ, ಒಂದು ತಟ್ಟೆನೇ 200 ರೂಪಾಯಿ ಗೊತ್ತಾ. ಟೋಟಲ್ ಸಾಮಾನು ಎಲ್ಲ ಸೇರಿ 1200 ರೂಪಾಯಿ ಏನೋ ಇತ್ತು, ಬಟ್ ನಾನು ತಗೊಳ್ಳಿಲ್ಲ. ಮನೆ ಸಾಮಾನು ಏನು ಬೇಕೋ ಅಷ್ಟನ್ನು ಮಾತ್ರ ತಗೊಂಡೆ. ಪೂಜೆ ಸಾಮಾನು ಏನೂ ತಗೊಳ್ಳಿಲ್ಲ. ಹಾಗಾಗಿ ಅವ್ರ ಬಿಸ್ಕೆಟು, ಆ ಸ್ಪ್ರೈಟು, ಅವೇ ಹನಿ, ಅವೇ ಸುಮಾರು 1500 ರೂಪಾಯಿ ಆಯಿತು. ಡ್ರೈ ಫ್ರೂಟ್ಸ್ ಎಲ್ಲ ಸೇರಿ 2000 ಹತ್ತತ್ರ ಆಯಿತು. ನನಗಂತೂ ಹಬ್ಬ ಅನಿಸ್ಬಿಡ್ತು. ಡ್ರೈ ಫ್ರೂಟ್ಸ್ ಯಾವಾಗಾದರೂ ತಂದೇ ತರ್ತೀವಿ, ಬಟ್ ಮಾಲೆಗೆ ಹೋದಾಗ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಎಲ್ಲ ತಗೊಂಡೆ. ಬಟ್ ತುಂಬ ರೇಟ್ ಇತ್ತು, ಕಾಸ್ಟ್ಲಿನೇ ಇತ್ತು. ಮನೆಗೆ ಸಾಮಾನು ಸುಮಾರು ಟೋಟಲ್ ಬಿಲ್ ಎಷ್ಟು? ಸುಮಾರು 8,000 ರೂಪಾಯಿನ ಆಯಿತು. ಎಲ್ಲ ತಗೊಂಡಿದ್ದಾಯಿತು. ಅಲ್ಲಿಂದ ತೊಗೊಂಡ್ಬಿಟ್ಟು ನಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಬರಬೇಕಾಗಿತ್ತಲ್ವ. ಚೆಕ್ ಮಾಡಿಸಿ, ಬಿಲ್ ಎಲ್ಲ ಚೆಕ್ ಮಾಡಿಸಿ ಎಲ್ಲ ನಮ್ಮ ಬ್ಯಾಗಲ್ಲಿ ಹಾಕ್ಕೋಬೇಕಾಗಿತ್ತು. ಎಷ್ಟೊಂದು ಸಾಮಾನು ಗೊತ್ತಾ ನೋಡಿ. ಎಲ್ಲ ಮತ್ತೆ ಕೌಂಟ್ ಮಾಡ್ತಿದ್ದಾರೆ. 2 ಟೈಮ್ಸ್ ಚೆಕ್ ಮಾಡ್ತಾರಲ್ವ ಬಿಲ್ಲು. ಹಾಗಾಗಿ ಬಿಲ್ ಕೊಡೋರ ಹತ್ರ ಒಂದು ಸಲ ಚೆಕ್ ಮಾಡಿದರು, ಮತ್ತು ಪಕ್ಕದಲ್ಲಿ ಬಂದಾಗ ಒಂದೊಂದು ಸಲ ಚೆಕ್ ಮಾಡಿದರು, 2 ಸಲ ಚೆಕ್ ಮಾಡಿದರು. ಹಾಗೆ ಮಕ್ಕಳು ನೋಡು, ಅಲ್ಲಲ್ಲೇ ಅವ್ರವ್ರ ಬಿಸ್ಕೆಟ್ ಅವ್ರವ್ರ ಅಲ್ಲೇ ಎತ್ಕೊಂಡು. ಇಲ್ಲ, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.